ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲನ್ನು ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಪ್ರತಿಯೊಂದು ನಮ್ಮ ವಿಡಿಯೋ ನೋಟಿಫಿಕೇಶನ್ಗಳನ್ನು ನೀವು ತಕ್ಷಣ ಪಡೆಯಲು ಸಹಕಾರಿಯಾಗುತ್ತದೆ. ಇವತ್ತಿನ ಒಂದು ತರಗತಿ SSLC ತರಗತಿಯ LBA ಆಧಾರಿತ ಪಾಠದ ಪ್ರಶ್ನೋತ್ತರಗಳು. ಅದರಲ್ಲಿ ಬರ್ತಕ್ಕಂಥ ಒಂದು 18ನೆಯ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು. ಈ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂತೆ ಮೊದಲ ಒಂದು ತರಗತಿಯಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚಿಸಲಾಗಿದೆ. ಇವತ್ತಿನ ಒಂದು ಅವಧಿಯಲ್ಲಿ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಚರ್ಚಿಸುವ ಒಂದು ಪ್ರಯತ್ನ. ಅದೇ ರೀತಿಯಾಗಿ ಇವತ್ತಿನ ಒಂದು ಮೊದಲ ಪ್ರಶ್ನೆ ಏನು ಅಂದರೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ತಿಳಿಸಿ ಅಥವಾ ಮಂದಗಾಮಿಗಳ ಹೋರಾಟದ ವಿಧಾನವನ್ನು ತಿಳಿಸಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಪ್ರಥಮದಾಗಿ ಬರ್ತಕ್ಕಂಥದ್ದು ಮಂದಗಾಮಿಗಳ ಯುಗ ಅಂತೇಳಿ 1885ರಿಂದ 1905 ಕಾಲಾವಧಿಯನ್ನು ಮಂದಗಾಮಿಗಳ ಯುಗ ಅಂಥೇಳಿ ಗುರುತಿಸ್ತೀವಿ. ಅದೇ ರೀತಿಯಾಗಿ ಈ ಮಂದಗಾಮಿಗಳು ಏನು ಮಾಡಿದ್ರು ಅಂದರೆ, ಬ್ರಿಟಿಷರಿಗೆ ಯಾವ ರೀತಿಯಾಗಿ ನಡೆದುಕೊಂಡ್ರು, ಇವರ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳು ಯಾವ ರೀತಿಯಾಗಿದ್ವು, ಇವರ ಕಾರ್ಯವೈಖರಿ ಏನು ಅಂತಕ್ಕಂಥದ್ದನ್ನು ಇಲ್ಲಿ ವಿವರಿಸಬೇಕು. ಇವರು ಮೊದಲನೆಯದಾಗಿ ಏನು ಮಾಡಿದ್ರು ಅಂದರೆ, ಪ್ರಾರ್ಥನೆ, ಮನವಿ, ಬೇಡಿಕೆಗಳ ಮುಖಾಂತರ ಸರ್ಕಾರದ ಮುಂದಿಡ್ತಾ ಇದ್ರು. ನಮ್ಮ ಆಶೋತ್ತರಗಳನ್ನ, ಬೇಡಿಕೆಗಳನ್ನ ಮನವಿ, ಪ್ರಾರ್ಥನೆ ಮಾಡುವ ಮುಖಾಂತರ ಪಡೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾರು ಅಂದರೆ ಮಂದಗಾಮಿಗಳು. ಈ ಮಂದಗಾಮಿಗಳಲ್ಲಿ ಪ್ರಮುಖರಾಗಿರ್ತಕ್ಕಂಥವರು ದಾದಾಬಾಯಿ ನವರೋಜಿ, MG ರಾನಡೆ, ಗೋಪಾಲ್ ಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ ಪ್ರಮುಖರಾದವರು ಅಂತ ಹೇಳಿ ಕರಿತೀವಿ. ಇಷ್ಟು ಜನರನ್ನ ಮಂದಗಾಮಿಗಳ ನಾಯಕರು ಅಂತ ಹೇಳಿ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ದಾದಾಬಾಯಿ ನವರೋಜಿ ಅವರು ಪ್ರಮುಖ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂಥವ್ರು. ಅಷ್ಟೇ ಅಲ್ಲದೆ ಇವರು ಏನ್ ಮಾಡಿದ್ರು ಅಂದ್ರೆ, ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆಯನ್ನ ಹೊಂದಿರತಕ್ಕಂಥವ್ರು ಮಂದಗಾಮಿಗಳು. ಅದ್ರ ಜೊತೆಗೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಜನರಿಗೆ ರಾಜಕೀಯ ಶಿಕ್ಷಣವನ್ನ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದರ ಜೊತೆಗೆ ಸೈನಿಕ ವೆಚ್ಚ, ಕೈಗಾರಿಕಾ ಅಭಿವೃದ್ಧಿ, ಉತ್ತಮ ಶಿಕ್ಷಣವನ್ನ ಭಾರತೀಯರಿಗೆ ನೀಡಬೇಕು ಅಂತಕ್ಕಂಥ ಒಂದು ಬೇಡಿಕೆಗಳನ್ನ ಇಂಗ್ಲಿಷರ ಮುಂದಿಟ್ಟಿರ್ತಕ್ಕಂಥವ್ರು ಮಂದಗಾಮಿಗಳು. ಅದೇ ರೀತಿ ಬ್ರಿಟಿಷರ ಆಳ್ವಿಕೆಯಿಂದ ಆಗಿರ್ತಕ್ಕಂಥ ಒಂದು ದುಷ್ಪರಿಣಾಮವನ್ನ ಅಧ್ಯಯನ ಮಾಡಿ ಅವಲೋಕನ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಮಂದಗಾಮಿಗಳು ಪ್ರಥಮದಾಗಿ ಅಂತ ಹೇಳಿ ಕರಿತೀವಿ. ಈ ಮಂದಗಾಮಿ ನಾಯಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಅಂತಕ್ಕಂಥ ಒಂದು ಸಿದ್ಧಾಂತವನ್ನ ಮಂಡಿಸುವ ಮುಖಾಂತರ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಯಾವ ರೀತಿಯಾಗಿ ಹರಿದು ಹೋಗುತ್ತಿದೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತವಾಗಿ ವಿವರಣೆ ಕೊಟ್ಟಿರ್ತಕ್ಕಂತಹ ಒಬ್ಬ ನಾಯಕ ಅಂತೇಳಿ ಗುರುತಿಸ್ತೀವಿ. ಅದೇ ರೀತಿಯಾಗಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿರುವುದನ್ನ ವಿವರಣೆ ಮಾಡಿರ್ತಕ್ಕಂಥವ್ರು ಮಂದಗಾಮಿಗಳು. ಇಷ್ಟು ಅಂಶಗಳನ್ನ ಇಲ್ಲಿ ಚರ್ಚಿಸಿದರೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಾಕಾಗುತ್ತದೆ. ಇನ್ನು ಎರಡನೆಯ ಒಂದು ಪ್ರಶ್ನೆ, ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನ ವಿವರಿಸಿ ಅಥವಾ ದಾದಾಬಾಯಿ ನವರೋಜಿಯವರ ಸಂಪತ್ತಿನ ಸೋರಿಕೆ ಸಿದ್ಧಾಂತವು ಭಾರತೀಯರನ್ನು ಹೇಗೆ ಜಾಗೃತಗೊಳಿಸಿತು ಅಂತಕ್ಕಂಥ ಒಂದು ಪ್ರಶ್ನೆ. ಅಂದ್ರೆ ಈ ಸಿದ್ಧಾಂತವನ್ನ ಮಂಡನೆ ಮಾಡಿರ್ತಕ್ಕಂಥವ್ರು ದಾದಾಬಾಯಿ ನವರೋಜಿಯವರು. ಈ ಒಂದು ಸಿದ್ಧಾಂತದಲ್ಲಿ ವಿವರಣೆ ಮಾಡಿರ್ತಕ್ಕಂಥ ವಿಷಯ ಏನು ಅಂದ್ರೆ, ಆಮದು ಹೆಚ್ಚಾಗಿ ರಫ್ತು ಕಡಿಮೆಯಾಗಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿತ್ತು. ಅಂದ್ರೆ ಇಂಗ್ಲೆಂಡಿನಿಂದ ಸಿದ್ಧ ವಸ್ತುಗಳು ಭಾರತಕ್ಕೆ ಆಮದು ತರಿಸಿಕೊಳ್ಳುವುದನ್ನ, ನಾವು ಕೊಂಡುಕೊಳ್ಳುವುದನ್ನ ಆಮದು ಅಂತ ಹೇಳಿ ಕರಿತೀವಿ. ನಮ್ಮ ದೇಶದ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ರಫ್ತು ಅಂತ ಹೇಳಿ ಕರಿತೀವಿ. ಈಗ ಏನಾಗಿತ್ತು ಅಂದ್ರೆ, ವಿದೇಶದಿಂದ ಬರ್ತಕ್ಕಂಥ ಆಮದಿನ ಪ್ರಮಾಣ ಹೆಚ್ಚಾಗಿ ನಮ್ಮ ದೇಶದ ರಫ್ತಿನ ಪ್ರಮಾಣ ಕಡಿಮೆಯಾಗಿದ್ದರಿಂದ ಪ್ರತಿಕೂಲ ಸಂದಾಯ ಅಂದ್ರೆ ಆರ್ಥಿಕ ಮುಗ್ಗಟ್ಟು ಅಂತಕ್ಕಂಥದ್ದು ಸಂಭವಿಸಿರ್ತಕ್ಕಂಥ ಒಂದು ಸಮಯ. ಅದ್ರ ಜೊತೆಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡ್ತಕ್ಕಂಥ ವೇತನ, ನಿವೃತ್ತಿ ವೇತನ, ಆಡಳಿತಾತ್ಮಕ ವೆಚ್ಚವನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ, ಭಾರತದ ಖಜಾನೆಯಿಂದ ಭಾರತವೇ ಭರಿಸಬೇಕಾಗಿತ್ತು. ಅಧಿಕಾರಿಗಳು ಇಂಗ್ಲಿಷರು, ಆದ್ರೆ ಅದ ಖರ್ಚು ವೆಚ್ಚವನ್ನ ನೋಡ್ಕೊಳ್ತಕ್ಕಂಥದ್ದು ಭಾರತ ಸರ್ಕಾರದ ಹೊಣೆಯಾಗಿತ್ತು. ಹೀಗೆ ಏನಾಗುತ್ತೆ, ಅಪಾರವಾಗಿರ್ತಕ್ಕಂಥ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇತ್ತು. ಇದರ ಹರಿದು ಹೋಗೋದನ್ನ, ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹೋಗೋದನ್ನ ಅಂಕಿ ಅಂಶಗಳ ಸಮೇತವಾಗಿ ವಿವರಣೆ ನೀಡಿರ್ತಕ್ಕಂಥವ್ರು
ಮಂದಗಾಮಿಗಳು, ಅದರಲ್ಲಿ ದಾದಾಬಾಯಿ ನವರೋಜಿಯವರು. ಇದನ್ನೇ ಏನಂತ ಕರಿತೀವಿ ಅಂದ್ರೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಅಂತೇಳಿ ಗುರುತಿಸ್ತೀವಿ. ಇನ್ನು ಮೂರನೆಯ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ತಿಳಿಸಿ ಅಥವಾ ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಸಮರ್ಥಿಸಿ. ಅಂದ್ರೆ ಮೊದಲನೇ ನೋಡಿದಾಗ ಮಂದಗಾಮಿಗಳ ಕಾಲಾವಧಿ 1805ರಿಂದ 1885ರಿಂದ 1905. ಅದೇ ರೀತಿ ಈ ತೀವ್ರವಾದಿಗಳ ಕಾಲಾವಧಿ ಏನು ಅಂದ್ರೆ 1905ರಿಂದ 1920ರ ಕಾಲಾವಧಿಯನ್ನ ತೀವ್ರವಾದಿಗಳ ಯುಗ ಅಂತ ಹೇಳಿ ಗುರುತಿಸ್ತೀವಿ. ಈ ತೀವ್ರವಾದಿಗಳು ಏನ್ ಮಾಡಿದ್ರು ಅಂದ್ರೆ ಮಂದಗಾಮಿಗಳ ಮೃದು ಧೋರಣೆಯನ್ನ ವಿರೋಧಿಸಿರ್ತಕ್ಕಂಥ ಒಂದು ಬಣವನ್ನ ಏನಂತ ಕರಿತೀವಿ ಅಂದ್ರೆ ತೀವ್ರವಾದಿಗಳು ಅಂತ ಹೇಳಿ ಕರಿತೀವಿ. ಇವರು ಏನ್ ಮಾಡ್ತಾರ ಅಂದ್ರೆ ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೀತಾರೆ. ಯಾಕೆ ಕರೀತಾರ ಅಂದ್ರೆ ಅವ್ರದ್ದು ಒಂದು ಧೋರಣೆ ಏನಾಗಿತ್ತು ಅಂದ್ರೆ ಪ್ರಾರ್ಥನೆ, ಮನವಿ, ಬೇಡಿಕೆಗಳ ಮುಖಾಂತರ ತಮ್ಮ ಅಶೋತ್ತರಗಳನ್ನ ಈಡೇರಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಕಾರಣದಿಂದ ಮಂದಗಾಮಿಗಳನ್ನ ತೀವ್ರವಾದಿಗಳು, ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಅದೇ ರೀತಿ ತೀವ್ರವಾದಿಗಳ ಪ್ರಮುಖ ನಾಯಕರು ಯಾರ್ಯಾರು ಅಂದ್ರೆ ಲಾಲ್ ಬಾಲ್ ಪಾಲ್, ಅರವಿಂದ್ ಘೋಷ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ ಪ್ರಮುಖ ತೀವ್ರವಾದಿ ನಾಯಕರು ಅಂತ ಹೇಳಿ ಇವರನ್ನ. ಅದರ ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಈ ತೀವ್ರವಾದಿಗಳು ಪೂರ್ಣ ಸ್ವರಾಜ್ಯ ಪಡೆಯುವುದೇ ಏನಾಗಿತ್ತು ಅಂದ್ರೆ ಈ ಒಂದು ತೀವ್ರವಾದಿಗಳ ಗುರಿಯಾಗಿತ್ತು. ಅದೇ ರೀತಿ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನ ಸಂಘಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಧಾರ್ಮಿಕ ಸಂಘಟನೆಗಳು ಅಂದ್ರೆ ಗಣೇಶ ಚತುರ್ಥಿ ಆಗಿರ್ಬೋದು, ಶಿವಾಜಿ ಜಯಂತಿ ಆಗಿರ್ಬೋದು, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸುವ ಮುಖಾಂತರ ಅಲ್ಲಿ ಜನರನ್ನ ಸಂಘಟಿಸ್ತಕ್ಕಂಥ ಒಂದು ಕಾರ್ಯವನ್ನ ಪ್ರಾರಂಭಿಸಿದವರು ಈ ತೀವ್ರವಾದಿಗಳು. ಅದೇ ರೀತಿ 1905ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಬಂಗಾಳವನ್ನ ವಿಭಜನೆ ಮಾಡಿದ್ರು. ಈ ಬಂಗಾಳ ವಿಭಜನೆಯನ್ನ ವಿರೋಧ ಮಾಡಿರ್ತಕ್ಕಂಥವ್ರು ಈ ತೀವ್ರವಾದಿಗಳು. ಈ ತೀವ್ರವಾದಿಗಳ ಒಂದು ವಿರೋಧದ ಪರಿಣಾಮವಾಗಿ ಈ ಬಂಗಾಳ ವಿಭಜನೆಯನ್ನ 1911ರಲ್ಲಿ ರದ್ದುಪಡಿಸಲಾಯಿತು. ಅದೇ ರೀತಿ ಸ್ವದೇಶಿ ಚಳುವಳಿಗೆ ಕರೆ ನೀಡಿದ್ದರು. ಅಂದ್ರೆ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ನಮ್ಮ ದೇಶದಲ್ಲಿಯೇ ತಯಾರಾಗ್ತಕ್ಕಂಥ ಸಿದ್ಧ ವಸ್ತುಗಳ ಸ್ವೀಕಾರಕ್ಕೆ ಏನ್ ಮಾಡಿದ್ರು, ಕರೆಯನ್ನ ನೀಡಿದ್ರು. ಇದು ಸ್ವದೇಶಿ ಚಳುವಳಿ ಅಂತ ಹೇಳಿ ಗುರುತಿಸ್ತೀವಿ. ಅದೇ ರೀತಿ ಬಾಲ್ ಗಂಗಾಧರ್ ತಿಲಕರು ಒಂದು ಘೋಷಣೆಯನ್ನ ಹಾಕ್ತಾರ. ಆ ಘೋಷಣೆ ಏನು ಅಂದ್ರೆ ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇವೆ ಅಂತಕ್ಕಂಥ ಒಂದು ಘೋಷಣೆಯನ್ನ ಕೂಗಿರ್ತಕ್ಕಂಥವ್ರು ಬಾಲ್ ಗಂಗಾಧರ್ ತಿಲಕರು. ಅದೇ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರಿಗೆ ಧಾರ್ಮಿಕ ವಿಚಾರಗಳ ಜೊತೆಗೆ ಏನ್ ಮಾಡಿದ್ರು, ಲೇಖನಗಳ ಮುಖಾಂತರ ಬ್ರಿಟಿಷರ ಒಂದು ಆಡಳಿತ ನೀತಿಗಳನ್ನ ಹೋರಾಟಕ್ಕೆ ಪ್ರೇರೇಪಿಸುವಂತೆ ಏನ್ ಮಾಡಿದ್ರು ಅಂದ್ರೆ ಲೇಖನಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಜನಸಾಮಾನ್ಯರನ್ನ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕುವಂತೆ ಪ್ರೇರೇಪಣೆ ಮಾಡಿರ್ತಕ್ಕಂಥವ್ರು ತೀವ್ರವಾದಿಗಳು. ಇನ್ನು ಮುಂದಿನ ಪ್ರಶ್ನೆ, ಕ್ರಾಂತಿಕಾರಿಗಳ ಹೋರಾಟದ ಕ್ರಮವನ್ನ ತಿಳಿಸಿ ಅಂತಕ್ಕಂಥದ್ದು. ಪೂರ್ಣ ಸ್ವರಾಜ್ಯದ ಕನಸನ್ನ ಕಂಡಿರ್ತಕ್ಕಂಥವ್ರು ಈ ಕ್ರಾಂತಿಕಾರಿಗಳು. ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಬ್ರಿಟಿಷರನ್ನ ಓಡಿಸಬಹುದೆಂದು ನಂಬಿರ್ತಕ್ಕಂಥವ್ರು ಕ್ರಾಂತಿಕಾರಿಗಳು. ಅಂದ್ರೆ ಈ ಬ್ರಿಟಿಷರಿಗೆ ನಾವು ಬೇಡಿಕೊಂಡ್ರೆ, ಪ್ರಾರ್ಥನೆಗಳನ್ನ ಮಾಡಿದ್ರೆ, ಬೇಡಿಕೆಗಳನ್ನ ನೀಡಿದ್ರೆ ಇವ್ರು ಏನ್ ಮಾಡಲ್ಲ, ಭಾರತದಿಂದ ಬಿಟ್ಟು ಹೋಗಲ್ಲ. ಇವರನ್ನ ಯಾವ ರೀತಿ ಓಡಿಸ್ಬೇಕು ಭಾರತದಿಂದ ಅಂದ್ರೆ ಹಿಂಸಾತ್ಮಕ ಮಾರ್ಗದಿಂದ ಭಾರತದಿಂದ ಓಡಿಸಬಹುದು ಅಂತಕ್ಕಂಥ ನಂಬಿರ್ತಕ್ಕಂಥವ್ರು ಕ್ರಾಂತಿಕಾರಿಗಳು. ಈ ಪ್ರಮುಖ ಕ್ರಾಂತಿಕಾರಿಗಳು ಯಾರ್ಯಾರು ಅಂದ್ರೆ ವಿ ಡಿ ಸಾವರ್ಕರ್, ಅರವಿಂದ್ ಘೋಷ್, ಶ್ಯಾಮ್ಜಿ ಕೃಷ್ಣ ವರ್ಮಾ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇವರನ್ನ ಕ್ರಾಂತಿಕಾರಿ ನಾಯಕರು ಅಂತ ಹೇಳಿ ಗುರುತಿಸ್ತೀವಿ. ಅದೇ ರೀತಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಕೆಲವೊಂದಿಷ್ಟು ರಹಸ್ಯ ಸಂಘಟನೆಗಳನ್ನ ಸ್ಥಾಪನೆ ಮಾಡಿದ್ರು. ಅಂದ್ರೆ ಈ ಸಂಘಟನೆಗಳು ಬಹಿರಂಗವಾಗಿರಲಿಲ್ಲ, ರಹಸ್ಯವಾಗಿರ್ತಕ್ಕಂಥ ಸಂಘಟನೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಹಸ್ಯ ಸಂಘಟನೆಗಳು ಅಂದ್ರೆ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಅಂತಕ್ಕಂಥ ಏನ್ ಮಾಡಿದ್ರು ಅಂದ್ರೆ ರಹಸ್ಯ ಸಂಘಟನೆಗಳನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಬಾಂಬು ಮತ್ತು ಬಂದೂಕುಗಳನ್ನ ಪ್ರಯೋಗ ಮಾಡಿದ್ರು. ಇಂಗ್ಲಿಷ್ ಸರ್ಕಾರಿ ಕಚೇರಿಗಳನ್ನ ಸುತ್ತಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಹಣಕಾಸು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಅಂದ್ರೆ ಬ್ರಿಟಿಷರ ಖಜಾನೆಯನ್ನ ಲೂಟಿ ಮಾಡ್ತಕ್ಕಂಥದ್ದು, ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದ್ರು ಕ್ರಾಂತಿಕಾರಿಗಳು. ಅದೇ ರೀತಿ ಮತ್ತೊಂದಿಷ್ಟು ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಹಿಂಸಾತ್ಮಕ ಮಾರ್ಗವನ್ನ
ಅನುಸರಿಸಿರ್ತಕ್ಕಂಥವ್ರು ಕ್ರಾಂತಿಕಾರಿಗಳು. ಕೊನೆಗೆ ಇಷ್ಟೆಲ್ಲ ಸಾಹಸವನ್ನ ಮಾಡಿರ್ತಕ್ಕಂಥ ಕ್ರಾಂತಿಕಾರಿಗಳನ್ನ ಸೆರೆ ಹಿಡಿದಿರ್ತಕ್ಕಂಥ ಬ್ರಿಟಿಷರು ಇವರನ್ನ ಗಲ್ಲಿಗೇರಿಸಿರ್ತಕ್ಕಂಥದ್ದು ವಿಷಾದಕರ ವಿಷಯ. ಇನ್ನು 5ನೆಯ ಪ್ರಶ್ನೆ, ಅಸಹಕಾರ ಚಳುವಳಿಯ ಕುರಿತು ಬರೆಯಿರಿ ಅಂತಕ್ಕಂಥದ್ದು. ಈ ಅಸಹಕಾರ ಚಳುವಳಿ ಅಂತಕ್ಕಂಥದ್ದಕ್ಕೆ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ 1920ರಲ್ಲಿ ಕರೆಯನ್ನ ನೀಡಿರ್ತಕ್ಕಂಥದ್ದು. 1920ರಿಂದ 1947ರವರೆಗೆ ಇರ್ತಕ್ಕಂಥ ಒಂದು ಕಾಲಾವಧಿಯನ್ನ ಗಾಂಧಿ ಯುಗ ಅಂತ ಹೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ಪ್ರಥಮದಾಗಿ ಗಾಂಧೀಜಿಯವರು 1920ರಲ್ಲಿ ಅಸಹಕಾರ ಚಳುವಳಿಗೆ ಕರೆಯನ್ನ ನೀಡ್ತಾರೆ. ಅದೇ ರೀತಿ ಅನೇಕ ಜನರು ಬ್ರಿಟಿಷರು ನೀಡಿರ್ತಕ್ಕಂತಹ ಪುರಸ್ಕಾರವನ್ನ ತಿರಸ್ಕಾರ ಮಾಡ್ತಾರೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಬಿಟ್ಟು ಹೊರ ಬರ್ತಕ್ಕಂಥದ್ದು, ವಕೀಲರು ನ್ಯಾಯಾಲಯವನ್ನ ಬಹಿಷ್ಕರಿಸಿರ್ತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ಬ್ರಿಟನ್ನ ರಾಜಕುಮಾರ ಭಾರತಕ್ಕೆ ಭೇಟಿ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ. ಆ ಭೇಟಿಯನ್ನ ವಿರೋಧ ಮಾಡ್ತಾರೆ. ಈ ಚಳುವಳಿಯಿಂದ ಏನಾಗ್ತದಂದ್ರೆ ಈ ಅಸಹಕಾರ ಚಳುವಳಿ ಅಂತಕ್ಕಂಥದ್ದು ತೀವ್ರ ರೂಪವನ್ನ ತಾಳಿದ್ರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಆತಂಕ ಉಂಟಾಗ್ತದೆ. ಅಂದ್ರೆ ಇನ್ನು ಏನ್ ಮಾಡಬಹುದು ಅಂತಕ್ಕಂದ್ರೆ ಇಲ್ಲಿ ಶಾಂತಿಯಿಂದ ನಾವು ನೆಲೆಸಬೇಕಾಗಿತ್ತು ಅಂದ್ರೆ ಭಾರತೀಯರ ಬೆಂಬಲ ನಮಗೆ ಬೇಕು ಅಂತಕ್ಕಂಥದ್ದು. ಈ ಅಸಹಕಾರ ಚಳುವಳಿ ಅಂತಕ್ಕಂಥದ್ದು ಚೌರಿ ಘಟನೆಯಿಂದ ಒಂದು ಅತೀವ ಹಿಂಸಾತ್ಮಕ ಮಾರ್ಗವನ್ನ ಅನುಸರಿಸಿದ್ದರಿಂದ ಮನನೊಂದಿರ್ತಕ್ಕಂತಹ ಗಾಂಧೀಜಿಯವರು ಏನ್ ಮಾಡಿದ್ರು ಅಂದ್ರೆ ಈ ಅಸಹಕಾರ ಚಳುವಳಿಯನ್ನ ಹಿಂದಕ್ಕೆ ತೆಗೆದುಕೊಂಡ್ರು ಅಂತೆ. ಅಂದ್ರೆ ಈ ಒಂದು ಅಸಹಕಾರ ಚಳುವಳಿ ಅಂದ್ರೆ ಶಾಂತಿಯಿಂದ ನಡೀತಕ್ಕಂಥ ಒಂದು ಚಳುವಳಿಯಾಗಿತ್ತು. ಆದ್ರೆ ಚೌರಿ ಚೌರ ಅಂತಕ್ಕಂಥ ಒಂದು ಘಟನೆ ಅದು ಹಿಂಸಾತ್ಮಕ ಮಾರ್ಗವನ್ನ ಅನುಸರಿಸಿದ್ದರಿಂದ ಗಾಂಧೀಜಿಯವರು ತಮ್ಮ ಮನನೊಂದು ಈ ಚಳುವಳಿಯನ್ನ ವಾಪಸ್ ಪಡೆದ್ರು, ಅಂದ್ರೆ ಹಿಂದಕ್ಕೆ ತೆಗೆದುಕೊಂಡ್ರು ಅಂತ ಹೇಳಿ ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಇನ್ನು 6ನೆಯ ಒಂದು ಪ್ರಶ್ನೆ, ಸವಿನಯ ಕಾನೂನು ಭಂಗ ಚಳುವಳಿಯನ್ನು ವಿವರಿಸಿ. ಈ ಚಳುವಳಿಯನ್ನು ಸಹಿತ ಏನ್ ಮಾಡಿದ್ರು ಗಾಂಧೀಜಿಯವರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಚಳುವಳಿ ಅಂತ ಹೇಳಿ ಕರಿತೀವಿ. ಇದು ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿನೂ ಸಹಿತ ಈ ಒಂದು ಚಳುವಳಿಯನ್ನ ಕರಿತೀವಿ. ಈ ಚಳುವಳಿ ಪ್ರಾರಂಭವಾಗಿರ್ತಕ್ಕಂಥದ್ದು 1930ರ ಕಾಲಾವಧಿಯಲ್ಲಿ. ಗಾಂಧೀಜಿಯವರು ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 11 ಬೇಡಿಕೆಗಳನ್ನ ಆ ಒಂದು ಸಂದರ್ಭದಲ್ಲಿ ಇಂಗ್ಲಿಷ್ ಅಧಿಕಾರಿಯಾಗಿರ್ತ ಇರ್ವಿನ್ನರ ಮುಂದೆ, ವೈಸ್ರಾಯ್ ಇರ್ವಿನ್ನರ ಮುಂದೆ 11 ಬೇಡಿಕೆಗಳನ್ನ ಇಡ್ತಾರೆ. ಆದ್ರೆ ಆ 11 ಬೇಡಿಕೆಗಳನ್ನ ಇಡುವ ಮುಖಾಂತರ ಒಂದು ಸಂದೇಶವನ್ನ ಕೊಡ್ತಾರೆ. ಈ 11 ಬೇಡಿಕೆಗಳನ್ನ ನೀವು ಒಪ್ಪದಿದ್ರೆ ಅಂದ್ರೆ ನಮಗೆ ಈಡೇರಿಸದಿದ್ರೆ ನಾವು ಕಾನೂನು ಭಂಗ ಚಳುವಳಿಯನ್ನ ಆರಂಭ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾರೆ ಗಾಂಧೀಜಿಯವರು ಕರೆಯನ್ನ ಕೊಡ್ತಾರೆ. ಆದ್ರೆ ಏನ್ ಮಾಡ್ತಾರ ಅಂದ್ರೆ ಈ 11 ಬೇಡಿಕೆಗಳನ್ನ ಇರ್ವಿನ್ನರು ತಿರಸ್ಕಾರವನ್ನ ಮಾಡ್ತಾರೆ. ತಿರಸ್ಕಾರ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉಪ್ಪು, ನಮ್ಮ ಆಹಾರ ಪದಾರ್ಥಗಳಿಗೆ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ ಉಪ್ಪು. ಈ ಉಪ್ಪಿನ ಮೇಲೆ ಅಧಿಕವಾಗಿರ್ತಕ್ಕಂಥ ತೆರಿಗೆಯನ್ನ ವಿಧಿಸ್ತಾ ಇರ್ತಾರೆ. ಆ ಉಪ್ಪಿನ ಮೇಲಿನ ತೆರಿಗೆಯನ್ನ ನೀವು ಕೈ ಬಿಡಬೇಕು ಅಂತ ಹೇಳಿ ಗಾಂಧೀಜಿಯವರು ಇರ್ವಿನ್ನರನ್ನ ಕೇಳ್ಕೊಳ್ತಾರೆ. ಆಗ ಇರ್ವಿನ್ನರ್ ಹೇಳ್ತಾರೆ ತಿರಸ್ಕಾರವನ್ನ ಮಾಡ್ತಾರೆ. ತಿರಸ್ಕಾರ ಮಾಡಿ ಏನ್ ಮಾಡ್ರಿ ಒಂದು ಹಿಡಿ ಉಪ್ಪನ್ನ ತಯಾರಿಸ್ತಕ್ಕಂಥ ಸಾಮರ್ಥ್ಯ ಇದೆಯಾ ನಿಮ್ಮಲ್ಲಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದರ ಒಂದು ಪರಿಣಾಮವಾಗಿ ಗಾಂಧೀಜಿಯವರು ಏನ್ ಮಾಡ್ತಾರ ಅಂದ್ರೆ ಸಬರ್ಮತಿ ಆಶ್ರಮದಿಂದ ದಂಡಿಯವರೆಗೆ ಏನ್ ಮಾಡ್ತಾರ ಅಂದ್ರೆ ಅಲ್ಲಿ ಪಾದಯಾತ್ರೆಯನ್ನ ಕೈಗೊಂಡು ದಂಡಿಯಲ್ಲಿ ಉಪ್ಪನ್ನ ತಯಾರಿಸಿ ಆ ಒಂದು ತೆರಿಗೆ ಕಾನೂನನ್ನ ಮುರಿತಾರೆ. ಆದ್ದರಿಂದ ಇದನ್ನ ಉಪ್ಪಿನ ಕಾನೂನು ಅಂತ ಹೇಳಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ಗಾಂಧಿ, ವಿಜಯಲಕ್ಷ್ಮಿ ಪಂಡಿತ್, ವಲ್ಲಭಾಯಿ ಪಟೇಲ್ ಮೊದಲಾದವರನ್ನ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರು ಬಂಧಿಸಿದರು ಅಂತ ಹೇಳಿ ಬಂಧಿಸಲಾಯಿತು. ಅದೇ ರೀತಿ ಈ ಚಳುವಳಿ ಅಂತಕ್ಕಂಥದ್ದು ದೇಶದ ವಿವಿಧ ಭಾಗಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಚಳುವಳಿ ಸವಿನಯ ಕಾನೂನು ಭಂಗ ಚಳುವಳಿ. ಅಂದ್ರೆ ವಿನಯದಿಂದ ಕಾನೂನುಗಳನ್ನ ಮುರಿತಕ್ಕಂತಹ, ಕಾನೂನುಗಳನ್ನ ಭಂಗ ಮಾಡ್ತಕ್ಕಂಥ ಒಂದು ಚಳುವಳಿ ಸವಿನಯ ಕಾನೂನು ಭಂಗ ಚಳುವಳಿ. ಇನ್ನು 7ನೆಯ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿವರಿಸಿ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಚಳುವಳಿಯನ್ನ ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿ ಅಂದ್ರು ಒಂದೇ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂದ್ರು ಒಂದೇ. ಎರಡು ಚಳುವಳಿಗೆ ಇರ್ತಕ್ಕಂಥ ಹೆಸರು ಕ್ವಿಟ್ ಇಂಡಿಯಾ ಚಳುವಳಿ ಅಂತಕ್ಕಂಥ. ಈ ಒಂದು ಚಳುವಳಿ ಪ್ರಾರಂಭವಾಗಿರ್ತಕ್ಕಂಥದ್ದು 1942ರಲ್ಲಿ ಅಂತ ಹೇಳಿ ಕರೀತೀವಿ. ಈ ಒಂದು ಸಂದರ್ಭದಲ್ಲಿ ಕ್ರಿಪ್ಸ್ ಅಂತಕ್ಕಂಥವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನ
ಸರ್ಕಾರ ರಚನೆಯಲ್ಲಿ ಸಲಹೆ ನೀಡುವ ಸಲುವಾಗಿ ಏನ್ ಮಾಡ್ತಾರೆ, ಕ್ರಿಪ್ಸ್ ಅವರ ಒಂದು ಆಯೋಗವನ್ನ ಭಾರತಕ್ಕೆ ಕಳುಹಿಸಿಕೊಡ್ಲಾಗ್ತದೆ. ಆದ್ರೆ ಈ ಕ್ರಿಪ್ಸ್ ಅವರ ಸಲಹೆಗಳನ್ನ, ಈ ಆಯೋಗದ ಸಲಹೆಗಳನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಿರಸ್ಕಾರವನ್ನ ಮಾಡ್ತದೆ. ಈ ತಿರಸ್ಕಾರದ ಹಿನ್ನೆಲೆಯಲ್ಲಿ ಏನ್ ಮಾಡ್ತದೆ ಅಂದ್ರೆ ಕ್ವಿಟ್ ಇಂಡಿಯಾ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಚಳುವಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರು ಏನ್ ಮಾಡ್ತಾರೆ, ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಹಾಕ್ತಾರೆ. ಅಂದ್ರೆ ನಾವು ಕೈಯಿಂದ ಏನಾದ್ರೂ ದೇಶದ ಸ್ವಾತಂತ್ರ್ಯವನ್ನ ಪಡಿಲಿಕ್ಕೆ ಏನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ವೀರ ಮರಣವನ್ನ ಹೊಂದಬೇಕು ಅಂತಕ್ಕಂಥದ್ದು. ಅದೇ ರೀತಿ ಏನ್ ಮಾಡ್ತಾರೆ, ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್ ಅವರನ್ನ ಏನ್ ಮಾಡ್ತಾರೆ, ಬ್ರಿಟಿಷರು ಬಂಧಿಸಿ ಜೈಲಿನಲ್ಲಿ ಇಡ್ತಾರ. ಆಗ ಏನಾಗ್ತದ ಅಂದ್ರೆ ಮತ್ತೊಂದಿಷ್ಟು ಹೊಸ ನಾಯಕರು, ಯಾಕ ನಮ್ಮ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವ ವಹಿಸಿರ್ತಕ್ಕಂಥ ಗಾಂಧಿ, ನೆಹರು, ಪ್ರಸಾದರನ್ನೇ ಜೈಲಿನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತೊಂದಿಷ್ಟು ಹೊಸ ನಾಯಕರ ಉದಯ ಆಗ್ಲಿಕ್ಕೆ ಇದು ಕಾರಣವಾಗಿರ್ತಕ್ಕಂಥ ಅಂಶ. ಈಗ ಗಾಂಧಿ ಜೈಲಿನಲ್ಲಿದ್ದ ಕಾರಣ ಈ ಒಂದು ಚಳುವಳಿಯ ನಾಯಕತ್ವವನ್ನ, ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂಥವ್ರು ಜಯಪ್ರಕಾಶ್ ನಾರಾಯಣರು. ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಬೆಂಬಲಿಗರೊಡನೆ ವಿವಿಧ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಜಯಪ್ರಕಾಶ್ ನಾರಾಯಣ್. ಅದೇ ರೀತಿ ಸಮಾಜವಾದಿಗಳು ದಿ ಫ್ರೀಡಮ್ ಸ್ಟ್ರಗಲ್ ಫಂಡ್ ಅಂತಕ್ಕಂಥ ಒಂದು ದಾಖಲೆಗಳ ಮುಖಾಂತರ ಕಾರ್ಯತಂತ್ರಗಳನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾರ. ಕಾರ್ಮಿಕರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ, ಜನತೆಗೆ ಹೋರಾಟದಲ್ಲಿ ಭಾಗವಹಿಸುವಂತೆ ಕರೆಯನ್ನ ನೀಡ್ತಾರೆ. ಅದೇ ರೀತಿ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಈ ಚಳುವಳಿಯಿಂದ ದೂರ ಉಳಿದಿರ್ತಕ್ಕಂಥದ್ದು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿಂ ಲೀಗ್ ಭಾಗಿಯಾಗಿಲ್ಲ ಅಂತ ಹೇಳಿ ಗುರುತಿಸ್ತೀವಿ. ಇನ್ನು 8ನೆಯ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳನ್ನು ವಿವರಿಸಿ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳ ಪ್ರಮುಖ ಪಾತ್ರ ವಹಿಸಿದ್ದವು ಸಮರ್ಥಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪಾತ್ರ ಅಂತ, ಅದರಲ್ಲಿ ಮೊದಲೇದಾಗಿ ರೈತರ ಪಾತ್ರ, ಚಂಪಾರಣ್ಯ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನ ವಿರೋಧಿಸಿದರು. ಅಂದ್ರೆ ಬ್ರಿಟಿಷರು ಒಂದು ಆದೇಶವನ್ನ ಹೊರಡಿಸ್ತಾರೆ, ನೀಲಿ ಬೆಳೆಯನ್ನ ಇಲ್ಲಿ ಬೆಳಿಬೇಕು ಅಂತ ಹೇಳಿ. ಆ ಬೆಳೆಯನ್ನ ಬೆಳೆಯುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಪ್ರಾರಂಭವಾಗಿರ್ತಕ್ಕಂಥದ್ದು ಒಂದು ಚಳುವಳಿ. ಅದೇ ರೀತಿ ಭೂ ಕಂದಾಯ ವಿರುದ್ಧ ಹರತಾಳಗಳು, ಅಂದ್ರೆ ಟ್ಯಾಕ್ಸ್ ಗಳನ್ನ ಕಟ್ಟುವುದರ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಹೋರಾಟಗಳನ್ನ ಮಾಡಿರ್ತಕ್ಕಂಥವ್ರು ರೈತರು. ಅದೇ ರೀತಿಯಾಗಿ ತೆಲಂಗಾಣದ ರೈತರು ಜಮೀನ್ದಾರರು ಹಾಗೂ ನಿಜಾಮನ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂತಹ ರಜಾಕಾರರು ಏನ್ ಮಾಡ್ತಾರೆ, ರೈತರನ್ನ ಶೋಷಣೆ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿರ್ತಾರೆ. ಈ ಒಂದು ಕಾರಣದಿಂದ ಈ ರಜಾಕರ ವಿರುದ್ಧವಾಗಿಯೂ ಸಹಿತ ಪ್ರತಿಭಟನೆಗಳು ಪ್ರಾರಂಭ ಮಾಡಿರ್ತಕ್ಕಂಥವ್ರು ರೈತರು. ಅದೇ ರೀತಿ ಬಂಗಾಳದ ರೈತರು ಜಮೀನ್ದಾರರ ಶೋಷಣೆಯ ವಿರುದ್ಧ ಚಳುವಳಿಯನ್ನ ನಡೆಸಿದ್ರು. ಅಂದ್ರೆ ಬಂಗಾಳದಲ್ಲಿ ಇರ್ತಕ್ಕಂಥ ಜಮೀನ್ದಾರರು ರೈತರಿಗೆ ಶೋಷಣೆಯನ್ನ ಮಾಡ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ಬಂಗಾಳದಲ್ಲಿ, ತೆಲಂಗಾಣದಲ್ಲಿ, ಚಂಪಾರಣ್ಯದಲ್ಲಿ ಯುದ್ಧಗಳು ಪ್ರಾರಂಭವಾಗಿದ್ದವು ಅಂತ ಹೇಳಿ ಗುರುತಿಸ್ತೀವಿ. ಅದೇ ರೀತಿ ಕಾರ್ಮಿಕರ ಬಂಡಾಯ, ಕಾರ್ಮಿಕರ ಹೋರಾಟ ಪ್ರಥಮದಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಕಲ್ಕತ್ತಾದಲ್ಲಿ. ಇವರು ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ, ತಮ್ಮ ಆಸೆ ಎತ್ತರಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಸಂಘಟಿತರಾಗ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ, ಗುಂಪುಗಳನ್ನ ಕಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ರೈಲ್ವೆ ಕೂಲಿಗಳು, ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ತಮಗೆ ಇನ್ನೂ ಸಂಬಳ ಹೆಚ್ಚಿಗೆ ಬೇಕು ಅಂತ ಹೇಳಿ ಘೋಷಣೆಗಳನ್ನ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮದ್ರಾಸ್ನಲ್ಲಿ ಒಂದು ಲೇಬರ್ ಯೂನಿಯನ್, ಅಂದ್ರೆ ಕಾರ್ಮಿಕ ಪಕ್ಷ, ಕಾರ್ಮಿಕರ ಸಂಘಟನೆ ಅಂತಕ್ಕಂಥದ್ದು ಸ್ಥಾಪನೆಯಾಗ್ಲಾಗ್ತದೆ. ಇವು ಸಹಿತ ಏನಾಗ್ತದೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಚಳುವಳಿಗಳು ಸಹಿತ ಸ್ಫೂರ್ತಿ, ಒಂದು ಕಡೆಯಿಂದ ಆಧಾರ ಸ್ತಂಭಗಳು ಅಂತ ಹೇಳಿ ಇವುಗಳನ್ನ ಗುರುತಿಸ್ತೀವಿ. ಇವು ಸಹಿತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಒಂದು ಘಟನೆಗಳು. ಇನ್ನು 9ನೆಯ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯಗಳನ್ನ ವಿವರಿಸಿ. ಇದರಲ್ಲಿ ಪ್ರಥಮದಾಗಿ ಬರ್ತಕ್ಕಂಥದ್ದು ಬ್ರಿಟಿಷರ ಕಂದಾಯ ನೀತಿ ಹಾಗೂ ಅರಣ್ಯ ನೀತಿಗಳಿಂದ ಬುಡಕಟ್ಟು ಜನಾಂಗದವರು ದಂಗೆ ಎದ್ದಿರ್ತಕ್ಕಂಥ, ಅಂದ್ರೆ ಬ್ರಿಟಿಷರು ಮಾಡಿರ್ತಕ್ಕಂಥ ಒಂದು ಕಂದಾಯ ನೀತಿ ಮತ್ತು ಅರಣ್ಯ ನೀತಿಗಳಿಂದ ಬೇಸತ್ತಿರ್ತಕ್ಕಂಥ ಈ ಬುಡಕಟ್ಟು ಜನಾಂಗ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಪ್ರಾರಂಭಿಸಿದರು.
ಅಂತಹ ಒಂದು ಬುಡಕಟ್ಟು ದಂಗೆಗಳಲ್ಲಿ ಸಂತಾಲರ ದಂಗೆ, ಬೇಡರ ದಂಗೆ ಪ್ರಮುಖವಾಗಿರ್ತಕ್ಕಂಥ ದಂಗೆಗಳು. ಈ ಸಂತಾಲರು ಏನ್ ಮಾಡ್ತಾರೆ, ಜಮೀನ್ದಾರಿ ಪದ್ಧತಿಯಿಂದ ತಮ್ಮ ಭೂಮಿಯನ್ನ ಕಳೆದುಕೊಂಡು ನಿರ್ಗತಿಕರಾಗ್ತಾರ. ಅದರ ವಿರುದ್ಧವಾಗಿ ಅವರು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರಿಂದ ಶೋಷಿಸಲ್ಪಟ್ಟರು. ಜಮೀನ್ದಾರರು ಕಂದಾಯವನ್ನ ಕಟ್ಟಲಿಲ್ಲ ಅಂದ್ರೆ ಇವರು ಶೋಷಣೆಯನ್ನ ಮಾಡ್ತಕ್ಕಂಥದ್ದು. ಆ ಕಂದಾಯ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಸಾಲ ನೀಡಿರ್ತಕ್ಕಂಥ ಲೇವಾದೇವಿಗಾರರು ಶೋಷಿಸಲ್ಪಡ್ತಕ್ಕಂತಹ ಒಂದು ಸ್ಥಿತಿ. ಇವರಿಂದ ಅಸಮಾಧಾನಗೊಂಡಿರ್ತಕ್ಕಂಥ ಸಂತಾಲರು ದಂಗೆ ಎದ್ರು. ಈ ಒಂದು ದಂಗೆ ಬಾರ್ಮಹಲ್ ಪ್ರಾಂತದಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿ ಕರಿತೀವಿ, ಸಂತಾಲರ ದಂಗೆ. ಅದೇ ರೀತಿ ಏನ್ ಮಾಡ್ತಾರೆ ಅಂದ್ರೆ ಈ ಬುಡಕಟ್ಟು ಜನಾಂಗದವರು ತಮ್ಮ ಶತ್ರುಗಳನ್ನ ಅಂದ್ರೆ ಜಮೀನ್ದಾರರು, ಲೇವಾದೇವಿಗಾರರು, ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲೆ ಮಾಡ್ತಕ್ಕಂತ ಒಂದು ಪ್ರಯತ್ನದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಆಗ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಅಲ್ಲಿಂದ ಸ್ಥಳವನ್ನ ಬಿಟ್ಟು ಪಲಾಯನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಬ್ರಿಟಿಷರಿಗೆ ನಡುಕವನ್ನ ಹುಟ್ಟು ಹಾಕಿರ್ತಕ್ಕಂತಹವರು ಈ ಒಂದು ಹಲಗಲಿಯ ಬೇಡರು ಮತ್ತು ಸಂತಾಲರ ದಂಗೆಗಳು ಅಂತ ಹೇಳಿ ಗುರುತಿಸ್ತೀವಿ. ಆದ್ರೆ ಈ ದಂಗೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಅಮಾನುಷ್ಯವಾಗಿ ತಮ್ಮ ಸೈನ್ಯವನ್ನ ಬಳಕೆ ಮಾಡಿ ಏನ್ ಮಾಡ್ತಾರೆ, ಈ ದಂಗೆಗಳನ್ನ ದಮನ ಮಾಡ್ತಾರೆ, ಹತ್ತಿಕ್ತಾರೆ ಅಂತ ಹೇಳಿ ಕರಿತೀವಿ. ಆದ್ರೆ ಈ ಹೋರಾಟಗಳು ಏನ್ ಮಾಡ್ತಾರೆ, ಮುಂದೆ ಅನೇಕ ಹೋರಾಟಗಳಿಗೆ ಸ್ಫೂರ್ತಿ ನೀಡಿರ್ತಕ್ಕಂಥ ಹೋರಾಟಗಳು ಬುಡಕಟ್ಟು ಬಂಡಾಯಗಳು. ಇನ್ನು 10ನೆಯ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ. ಅಥವಾ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವು ಮೈಲುಗಲ್ಲಾಗಿದೆ ಸಮಾಧಿ. ಅಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರ ಹೆಸರನ್ನ ಕೇಳಿದ್ರೆ ಮೈ ರೋಮಾಂಚನವಾಗ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ನೇತಾಜಿ ಅಂತ ಹೇಳಿನೇ ಜನಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸರು. ಇವರು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ತಮ್ಮ ಪ್ರಯಾಣವನ್ನ ಬೆಳೆಸಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಜನರನ್ನ ಸಂಘಟಿಸಿ ಅವರ ಬೆಂಬಲವನ್ನ ಪಡೆದಿರ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸರು. ಇವರು ಏನ್ ಮಾಡ್ತಾರೆ ಅಂದ್ರೆ ಹರಿಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿಯೂ ಸಹಿತ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸರು. ಅಂದ್ರೆ ಏನಾಗ್ತದೆ, ಈ ಹರಿಪುರ ಕಾಂಗ್ರೆಸ್ ಅಧಿವೇಶನದ ನಂತರ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ಸ್ವಲ್ಪ ಬಿರುಕು ಉಂಟಾಗ್ತಕ್ಕಂಥದ್ದು. ಯಾಕಂದ್ರೆ ಗಾಂಧೀಜಿ ಮೃದು ಸ್ವಭಾವ, ಆದ್ರೆ ಸುಭಾಷರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ಹೀಗೆ ಏನಾಗ್ತದೆ, ಅವರಿಬ್ಬರ ಮಧ್ಯೆ ಬಿರುಕು ಉಂಟಾಗಿ ಏನ್ ಮಾಡ್ತಾರೆ, ಇವರು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಸುಭಾಷ್ ಚಂದ್ರ ಬೋಸರು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಹೊಸ ಪಕ್ಷವನ್ನ ಕಟ್ತಾರೆ. ಕಾಂಗ್ರೆಸ್ನಿಂದ ದೂರನೇ ಉಳಿದಿರ್ತಕ್ಕಂಥ ವ್ಯಕ್ತಿ. ಅದೇ ರೀತಿ ಆಜಾದ್ ಹಿಂದ್ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ತಮ್ಮ ಭಾಷಣಗಳನ್ನ ಪ್ರಸಾರ ಮಾಡ್ತಾರೆ. ಜನರಲ್ಲಿ ಜಾಗೃತಿ ಕಾರ್ಯವನ್ನ ಚುರುಕುಗೊಳಿಸಿರ್ತಕ್ಕಂಥವ್ರು. ನಂತರ INA ಅಂತಕ್ಕಂಥ ಒಂದು ಪಕ್ಷವನ್ನ ಕಟ್ಟಿ ಅದರ ನಾಯಕತ್ವವನ್ನ ವಹಿಸಿಕೊಳ್ತಾರೆ. INA ಸೈನಿಕರೇ ದೆಹಲಿಗೆ ಚಲೋ ಅಂತಕ್ಕಂಥ ಒಂದು ಕರೆಯನ್ನ ನೀಡ್ತಾರೆ. ಆ ಸಂದರ್ಭದಲ್ಲಿ ಸೈನಿಕರಿಗೆ ಒಂದು ಘೋಷಣೆಯನ್ನ ಕೊಡ್ತಾರೆ, ನಮಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಲು ಪ್ರಮಾಣಿಸುತ್ತೀನಿ ಎಂದು ಹೇಳಿರ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸರು. ಈ ಒಂದು ಸುಭಾಷ್ ಚಂದ್ರ ಬೋಸರ ಒಂದು INA ಸೈನ್ಯದಲ್ಲಿ ಒಂದು ಮಹಿಳಾ ರೆಜಿಮೆಂಟ್ ಅನ್ನು ಕೂಡ ನೇಮಕ ಮಾಡಲಾಗಿತ್ತು. ಆ ಮಹಿಳಾ ರೆಜಿಮೆಂಟ್ ನ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಒಂದು ಮಹಿಳಾ ರೆಜಿಮೆಂಟ್ ಯಾರು ಅಂದ್ರೆ ಕ್ಯಾಪ್ಟನ್ ಲಕ್ಷ್ಮಿ ಅಂತಕ್ಕಂಥವ್ರು ಆ ಒಂದು ಮಹಿಳಾ ರೆಜಿಮೆಂಟ್ ನ ನಾಯಕತ್ವವನ್ನ ವಹಿಸ್ಕೊಂಡಿದ್ರು. ಅಂದ್ರೆ ಯುದ್ಧದಲ್ಲಿ ಮಹಿಳೆಯರನ್ನೂ ಕೂಡ ಬಳಸಿಕೊಂಡಿರ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸರು. ಆದ್ರೆ ವಿಧಿ ಆಟ ಯುದ್ಧ ನಡೆದಿರ್ತಕ್ಕಂತಹ ಬರ್ಮಾದ ಮಾರ್ಗವಾಗಿ ಭಾರತಕ್ಕೆ ಸೈನಿಕರನ್ನ ತರತಕ್ಕಂಥ ಒಂದು ಸಂದರ್ಭದಲ್ಲಿ ವಿಮಾನ ಅಪಘಾತದಲ್ಲಿ ಅವರು ಮರಣ ಹೊಂದಿದ್ರು ಅಂತಕ್ಕಂಥ ಸುದ್ದಿ ಏನಾಗ್ಯದ ಅಂದ್ರೆ ವಿಷಾದಕರ ಸಂಗತಿ. ಇನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ BR ಅಂಬೇಡ್ಕರ್ ಅವರ ಪಾತ್ರ ಅಂತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟವನ್ನು ವಿವರಿಸಿ ಅಥವಾ ಅಂಬೇಡ್ಕರ್ ಒಬ್ಬ ಶ್ರೇಷ್ಠ ಸುಧಾರಕ ದೃಢೀಕರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಸಾಮಾಜಿಕ ಅಂಬೇಡ್ಕರ್ ಅವರ ಒಂದು ಪ್ರಯತ್ನದ ಮುಖಾಂತರ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳಿದವರು BR ಅಂಬೇಡ್ಕರ್ ಅವರು. ಅದೇ ರೀತಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಏನಾಗಬೇಕು, ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ
ಒಂದು ಕಡೆಯ ಕೊನೆಯ ಶ್ರೇಣಿಯಲ್ಲಿರ್ತಕ್ಕಂಥ ವ್ಯಕ್ತಿಗೂ ಸಹಿತ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳಿದವರು BR ಅಂಬೇಡ್ಕರ್. ಅದೇ ರೀತಿ ಭಾರತದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಬ್ರಿಟಿಷರು ರೂಪಿಸಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನ ಖಂಡನೆ ಮಾಡಿದ್ರು. ಮಹಾದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಗಳನ್ನ ಮಾಡಿದ್ರು. ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಈ ದುಂಡು ಮೇಜಿನ ಸಮ್ಮೇಳನ 3 ಸಮ್ಮೇಳನಗಳನ್ನ ಇಂಗ್ಲೆಂಡ್ ಸರ್ಕಾರ ಏರ್ಪಡಿಸಿತ್ತು. ಆ 3 ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಅಸ್ಪೃಶ್ಯರ ರಕ್ಷಣೆಗೆ ಪ್ರತ್ಯೇಕ ಮತಗಟ್ಟೆ ಸೌಲಭ್ಯವನ್ನ ಒದಗಿಸಿಕೊಟ್ಟವರು. ಬಹಿಷ್ಕೃತ ಹಿತ ರಾಜಕಾರಣಿ ಸಭಾ ಅಂತಕ್ಕಂಥ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ರು. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಕಟ್ಟಿರ್ತಕ್ಕಂಥವ್ರು. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಅಂತಕ್ಕಂಥ ಪತ್ರಿಕೆಗಳನ್ನ ಚಲಾವಣೆ ಮಾಡಿರ್ತಕ್ಕಂಥವ್ರು BR ಅಂಬೇಡ್ಕರ್ ಅವರು. ಇವರು ಒಂದ್ ಮಾತು ಹೇಳ್ತಾರೆ, ಪತ್ರಿಕೆ ಇಲ್ಲದ ನಾಯಕ ರೆಕ್ಕೆಗಳಿಲ್ಲದ ಹಕ್ಕಿಯಂತೆ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನ ಹೇಳಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು. ಇಷ್ಟೆಲ್ಲ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸ್ತಿರತಕ್ಕಂಥ ಅಂಬೇಡ್ಕರ್ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು BR ಅಂಬೇಡ್ಕರ್. ಅದೇ ರೀತಿ ಇವರು ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿರ್ತಕ್ಕಂಥವ್ರು BR ಅಂಬೇಡ್ಕರ್ ಅವರು. ಇನ್ನು ಇವತ್ತಿನ ಒಂದು ಕೊನೆಯ ಪ್ರಶ್ನೆ, ಭಾರತದ ಪ್ರಧಾನ ಮಂತ್ರಿಯಾಗಿ ನೆಹರು ಅವರ ಸಾಧನೆಗಳನ್ನ ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ನೆಹರು ಅಂದಾಗ ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ ಗುರುತಿಸಿ. ಇವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋಮ್ ರೂಲ್ ಚಳುವಳಿಯ ಮುಖಾಂತರ ಭಾರತದ ಹೋರಾಟದ ಹಾದಿಯನ್ನ ಪ್ರವೇಶ ಮಾಡಿರ್ತಕ್ಕಂಥವರು ನೆಹರು ಅವರು. ಇವರು ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸ್ತಿರ್ತಾರೆ. ಗಾಂಧೀಜಿಯವರ ಜೊತೆಯಲ್ಲಿಯೇ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಷ್ಟೇ ಅಲ್ಲದೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕೈಗಾರೀಕರಣ ಮತ್ತು ನವ ಭಾರತದ ಶಿಲ್ಪಿ ಅಂತ ಹೇಳಿ ಯಾರನ್ನ ಕರಿತೀವಿ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು. ಅಷ್ಟೇ ಅಲ್ಲದೆ ದೇಶೀಯ ಸಂಸ್ಥಾನಗಳನ್ನ ಒಂದುಗೂಡಿಸಲು ಪ್ರಯತ್ನ ಮಾಡಿರ್ತಕ್ಕಂಥವ್ರು ನೆಹರು ಅಂತ ಹೇಳಿ ಗುರುತಿಸ್ತೀವಿ. ಅಷ್ಟೇ ಅಲ್ಲದೆ ಭಾಷಾವಾರು ಪ್ರಾಂತಗಳಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತವನ್ನ ಭಾಷಾವಾರು ಪ್ರಾಂತಗಳಾಗಿ ವಿಂಗಡಣೆ ಮಾಡಿದವರಲ್ಲಿ ನೆಹರೂರವರ ಪಾತ್ರ ಪ್ರಮುಖವಾಗಿದೆ. ಅವರು ಮತ್ತೊಂದು ವಿಷಯವನ್ನ ಮಂಡನೆ ಮಾಡಿರ್ತಕ್ಕಂಥವ್ರು, ಕೈಗಾರೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ಪ್ರತಿಪಾದನೆ ಮಾಡುವುದರ ಜೊತೆಗೆ ಉತ್ತಮ ವಿದೇಶಾಂಗ ನೀತಿಯನ್ನ ರೂಪಿಸಿರ್ತಕ್ಕಂಥವ್ರು ನೆಹರು. ಅಲಿಪ್ತ ನೀತಿ ಅಂದ್ರೆ 2ನೇ ಜಾಗತಿಕ ಮಹಾಯುದ್ಧದ ಸಂದರ್ಭದಲ್ಲಿ ಯಾವುದೇ ಒಂದು ಬಣಕ್ಕೆ ಶತ್ರುಬಣ ಮಿತ್ರಬಣ ಎರಡೂ ರಾಷ್ಟ್ರಗಳಿಗೆ ಸಹಾಯ ಮಾಡದೆ 3ನೇ ಒಂದು ರಂಗವನ್ನ ಅಲಿಪ್ತ ನೀತಿ ಅಂದ್ರೆ ಹಿಂದೆ ಉಳಿದಿರ್ತಕ್ಕಂತಹ ಒಂದು ನೀತಿ ಅಲಿಪ್ತ ನೀತಿಯನ್ನ ಪ್ರತಿಪಾದನೆಯನ್ನ ಮಾಡಿದ್ರು. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದಿರ್ತಕ್ಕಂಥವ್ರು ನೆಹರು ಅವರು. ಅಂದ್ರೆ 5 ವರ್ಷದ ಯೋಜನೆಗಳು. ಈ 5 ವರ್ಷದ ಯೋಜನೆಗಳಲ್ಲಿ ಇವತ್ತಿಗೆ ಪ್ರಮುಖವಾಗಿ 12 ಪಂಚವಾರ್ಷಿಕ ಯೋಜನೆಗಳು ಮುಕ್ತಾಯವಾಗಿ ಈ ಪಂಚವಾರ್ಷಿಕ ಯೋಜನೆಗಳ ಬದಲಾಗಿ ಇವತ್ತು ನೀತಿ ಆಯೋಗ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು. ಪಂಚಶೀಲ ತತ್ವಗಳು ಅಂದ್ರೆ ಚೀನಾ ಮತ್ತು ಭಾರತದ ಮಧ್ಯದಲ್ಲಿ ಪಂಚಶೀಲ ತತ್ವಗಳ ಒಪ್ಪಂದವನ್ನ ಬೆಂಬಲಿಸಿರ್ತಕ್ಕಂಥವ್ರು ನೆಹರು. ಇವರ ಒಂದು ಶಾಂತಿ ಸಹಬಾಳ್ವೆಯ ತತ್ವವನ್ನ ಬೆಂಬಲಿಸಿರ್ತಕ್ಕಂಥ ನೆಹರು ಅವರು 1964ರಲ್ಲಿ ಮರಣವನ್ನ ಹೊಂದಿದ್ದರು. ಇವತ್ತಿನ ಒಂದು ತರಗತಿಯಲ್ಲಿ ಮುಖ್ಯವಾಗಿ 12 ಪ್ರಶ್ನೋತ್ತರಗಳನ್ನ ಚರ್ಚಿಸ್ತಕ್ಕಂಥ ಒಂದು ಪ್ರಯತ್ನ LBA ಆಧಾರಿತ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬರ್ತಕ್ಕಂಥ ಪ್ರಮುಖ ಮಹತ್ವದ ಪ್ರಶ್ನೋತ್ತರಗಳನ್ನ ಚರ್ಚಿಸಲಾಗಿದೆ. ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅಷ್ಟೇ ಅಲ್ಲದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಅಧ್ಯಾಯದಲ್ಲಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ವಿದ್ಯಾರ್ಥಿಗಳು. ಧನ್ಯವಾದಗಳು.